ಎಲ್ಲ ಒಂದು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. 6ನೇ ತರಗತಿ SAT ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ನಾಳೆ ಏಪ್ರಿಲ್ 6ರಂದು ಹಿಂದಿ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಹಿಂದಿ ವಿಷಯದ ಬೋರ್ಡ್ ಬಿಟ್ಟಿರುವ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೇರ್ ಪಾಯಿಂಟ್ SAT ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SAT ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರ ಅಲ್ಲ, ಕ್ವಶನ್ಗಳು ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡು ಹೋಗಿ, ರಿಪೀಟ್ ಆಗಿ ಆಗ್ತವೆ. ನಿಮ್ಮ ಎಕ್ಸಾಮ್ ತುಂಬ ಯೂಸ್ಫುಲ್ಲು. ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೀನಿ, ಕೊನೆಗೆ ನೋಡಿ. ತುಂಬಾ ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕಡೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ, ತಪ್ಪದಿಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನಿಮಗೆ ನಿಮ್ಮೊಂದು 6th ಎಕ್ಸಾಮ್ ಆದಮೇಲೆ ಬೋರ್ಡರು ಕೀ ಆನ್ಸರ್ ಬಿಡ್ತಾರೆ. ಎಲ್ಲ ಕೀ ಆನ್ಸರು ಎಲ್ಲವನ್ನ ಕೀ ಆನ್ಸರ್ಗಳು ಇದೇ ಒಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದಾದ್ಮೇಲೆ 6th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಗರಿಷ್ಠ ಅಂಕ 40, ಸಮಯ 90 ನಿಮಿಷ. ಇದಕ್ಕಿಂತ ಮುಂಚೆ ನಾವು ವೇಟೇಜ್ ನೋಡ್ಕೊಂಬರೋಣ. ವೇಟೇಜು SAT ಎಕ್ಸಾಮ್ಗೆ ಇದೇ ಪ್ರಕಾರ ನಿಮ್ಮೊಂದು ಕ್ವಶನ್ ಪೇಪರ್ ಇರ್ತದೆ ನೋಡಿ. ಸಬ್ಜೆಕ್ಟು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ವೇಟೇಜು ನೋಡಿ, ಐ ಈ ಒಂದು ಪಾಠದಿಂದ ಕೇವಲ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇದೇ ರೀತಿ ಓದ್ಕೊಳ್ಳಿ. ಇದೇ ಪ್ರಕಾರ SAT ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅದಾದಮೇಲೆ ಮೇನು ನಮ್ಮ ಆಲ್ ಕ್ವಶನ್ ಪೇಪರು. ಇದು ಕೂಡ ಸೇಮ್ ಪ್ಯಾಟರ್ನು. 1 ಮಾರ್ಕ್ಸು 4 ಕ್ವಶನ್ನು, ಟೋಟಲಾಗಿ 4 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. ಅಬ್ಸರ್ವ್ ಮಾಡಿ ಯಾವೆಲ್ಲ ವ್ಯಾಕರಣ ಕೊಟ್ಟಿದ್ದಾರೆ, ಆ ಟಾಪಿಕ್ಗಳನ್ನ ಕೇಳ್ತಾರೆ. 1 ಕ್ವಶನ್ನು ನಿಮ್ಲಿಖಿತ್ ಮೇಸೆ ಸ್ವರಾಕ್ಷರ ಕೇಳಿದರೆ ಯಾವುದಾಗ್ಬೋದು? ಆಪ್ಷನ್ ಡಿ, ಎ ಸರಿಯಾದ ಉತ್ತರ. ಇನ್ನು 2, ದಾದಾ ಕಾ ಅನ್ಯಲಿಂಗ ರೂಪ್. ದಾದಾ ಕಾ ಅನ್ಯಲಿಂಗ ರೂಪ್, ಆಪ್ಷನ್ ಎ ದಾದಿ. ಕ್ವಶನ್ ನಂಬರ್ 3, ಚಿಡಿಯಾ ಕಾ ಅನ್ಯವಚನ ರೂಪ್. ಚಿಡಿಯಾ ಕಾ ಅನ್ಯವಚನ ರೂಪ್. 3ಗೆ ಆನ್ಸರ್ ಏನಾಗ್ಬೋದು? ಆಪ್ಷನ್ ಬಿ ಚಿಡಿಯಾ ಸರಿಯಾದ ಉತ್ತರ. ಕ್ವಶನ್ ನಂಬರ್ 4, ಆಸ್ಮಾನ್ ಕಾ ಸಮಾನಾರ್ಥಕ ಶಬ್ದ. 4ಗೆ ಆನ್ಸರ್ ಆಪ್ಷನ್ ಎ ಆಕಾಶ ಆಗ್ತದೆ. ಇನ್ನು ಸೆಕೆಂಡನ್ನು, आवरण में दिए गए शब्दों में से सार्थक वाक्य बनाए. आवरण ಕೊಟ್ಟಿದ್ದಾರೆ, ಅದನ್ನ ಬಳಸಿಬಿಟ್ಟು ನಾವು ಸಾರ್ಥಕ ವಾಕ್ಯವನ್ನು ಮಾಡಬೇಕು. 4 ಮಾರ್ಕ್ಸ್ ನೋಡಿ. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. 5 ನೋಡಿ, ಮಾಲಿ ಬಗೀಚೆ ಸೆ ಆಯಾ ಐ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 5ಗೆ ಆನ್ಸರ್ ಯಾವುದಾಗ್ಬೋದು? 5ಗೆ ಆನ್ಸರು ಆಯಾ ಸರಿಯಾದ ಉತ್ತರ, ಆಯಾ. ಕ್ವಶನ್ ನಂಬರ್ 6, ಅಮಿತ್ ದೇಶ್ ಕಿ ರಕ್ಷಾ ಕರ್ತಾ. ತಾ ತಿ ಏನಾಗ್ಬೋದು? ರಕ್ಷಾ ಕರ್ತಾನ, ತೀನ. 6ಗೆ ಆನ್ಸರು ತಾ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 7, ಖರಗೋಶ್ ಗಾಜರ್ ಕಾ ಡ್ಯಾಶ್ ಐ. ತಾ ತೇ ತಿ ಕೊಟ್ಟಿದ್ದಾರೆ. 7ನೇ ಕ್ವಶನ್ ಏನಾಗ್ಬೋದು ನೋಡಿ? ತಾ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 8, ರೀನಾ ಪರೋಟ ಕಾ ಡ್ಯಾಶ್ ಐ. ರಹಾ ರಹಿ ರೈ. ಕ್ವಶನ್ ನಂಬರ್ 8ಗೆ ಆನ್ಸರು ರಹಿ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 9, ಸೈ ಮಿಲಾನ್ ಕೀಜಿ ಅಂದರೆ ಹೊಂದಿಸಿ ಬರೆಯಿರಿ. 4 ಮಾರ್ಕ್ಸ್ ನೋಡಿ. ಪ್ರತಿ ಕ್ವಶನ್ಗೆ ಎಷ್ಟು ಮಾರ್ಕ್ಸು? 1 ಮಾರ್ಕ್ಸು. ಬ ಬಾಗ್ ಮ್ಯಾಚ್ ಮಾಡಿ ಬರಬೇಕು. 9 ರಮೇಶ್, 10 ನಾನಾಜಿ, 11 ಸರ್ಲಾ ಸ್ಕೂಲ್, 12 ಭಾಷಾ. ಇನ್ನು ಬ ಭಾಗದಲ್ಲಿ ಆ ರೈ ಹೇ, ವಿಚಾರ ವಿನಿಮಯ, ಗಾತಾ ಹೈ, ಜಯಗೆ. 9ರಿಂದ 12ವರೆಗೆ ಉತ್ತರ ನೋಡೋಣ ನೋಡಿ. 9ನೇದು ರಮೇಶ್, ಗಾತಾ ಹೈ. ನಾನಾಜಿ, ಆ ರಹೆ. तितली सुंदर आ जाएगा, भाषा विचार विनिमय. 13 सही और गलत निशान लगाए. ಇಷ್ಟೇ ನೋಡಿ. ಸರಿ ಇದ್ದರೆ ಸರಿ ಹಾಕಬೇಕು, ತಪ್ಪಿದ್ರೆ ತಪ್ಪು ಹಾಕಬೇಕು, ಇಷ್ಟೇ. हाथी को प्यास लगी, हमें पेड़ नहीं काटना चाहिए. 13 14 ಆನ್ಸರ್ ನೋಡಿ. 13 ತಪ್ಪು, 14 ಕರೆಕ್ಟು, ಇಷ್ಟೇ. ಸರಿ ಇದ್ದರೆ ಸರಿ ಹಾಕಬೇಕು, ತಪ್ಪಿದ್ರೆ ತಪ್ಪು ಹಾಕಬೇಕು. ಇನ್ನು 15ನೇದು, निम्नलिखित प्रश्नों के उत्तर सूची अनुसार लिखे. 2 मार्क्स 5 क्वेश्चन, टोटल 10 मार्क्स. प्रति क्वेश्चन के 2 मार्क्स. 15 ನೋಡಿ, ಸಾರ್ಥಕ ಶಬ್ದ बताइए. ಸಾರ್ಥಕ ಶಬ್ದ ನೋಡಬೇಕು. ಪರ್, ಗರ್ ಎಲ್ಲ ಮಾಡ್ಬೋದು ನಾವು. ಕರ್ ತೋರಿಸ್ತೀನಿ, ಎಕ್ಸಾಂಪಲ್ ನೋಡೋಣ. 15 ನೋಡಿ, ಪರ್, ಗರ್, ಕರ್, ಫಾರ್ ಮಾಡ್ಬೋದು. ಕ್ವಶನ್ ನಂಬರ್ 16, चित्र देखकर
ವಾಹನೋं के नाम लिखे. ವಿಮಾನ ಇದೆ, ರೈಲಿದೆ. ಇದನ್ನ ಹಿಂದಿಯಲ್ಲಿ ಬರಬೇಕಷ್ಟೆ. 16 ನೋಡಿ, ಹವಾಯಿ जहाज रेलगाड़ी. क्वेश्चन नंबर 17, चित्र देखकर पक्षियों के नाम लिखी. ಪ್ರಶ್ನೆ ಕೊಟ್ಟಿದ್ದಾರೆ, ಚಿಡಿಯಾ, ಬಗುಲಾ, ತೋತಾ, ಬಾಜ್. ಇವು ಇರ್ತವೆ ಆನ್ಸರ್ಗಳು. 17ಗೆ ಆನ್ಸರ್ ನೋಡಿ, ಗಾಯ್, ಮೋರ್, ಶೇರ್, ಬಂದರ್, ಸಾರಿ ತೋತಾ, ಚಿಡಿಯಾ. तोता चिड़ी सरियाದ ಉತ್ತರ. 17. ಇನ್ನು 18 ಕ್ವೆಶ್ಚನ್ನು, उदाहरण वर्ग पहिए लिखे, अक्षरों से ಶಬ್ದ बनाकर लिखे. ಇನ್ನು ಬಳಸ್ಬಿಟ್ಟು ನಾವು ಶಬ್ದ ಬರಬೇಕು. ಉದಾಹರಣೆ ನೋಡಿ, ಹಾತಿ ಅಂತ ಕೊಟ್ಟಿದ್ದಾರೆ, ಹಾತಿ. ನೋಡೋಣ 18ಗೆ ಆನ್ಸರು ನೋಡ್ಕೊಳ್ಳಿ, ಗಾಯ್, ಮೋರ್, ಶೇರ್, ಬಂದರ್, ಬಾಲು. जून 5 विश्व पर्यावरण दिवस है, इसलिए वन महोत्सव मना रहे. कन्नड़ में अनुवाद कीजिए. कन्नड़ अनुवाद ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಬೇಕು ನೋಡಿ. ಜೂನ್ ವಿಶ್ವ ಪರ್ಯಾವರಣ ದಿನವಾಗಿದೆ, ಆದ್ದರಿಂದ ವನ ಮಹೋತ್ಸವವನ್ನು ಆಚರಿಸುತ್ತೇವೆ. ಒಂದು ಮಾರ್ಕ್ಸ್ ಕೇಳ್ತಾ ನೋಡ್ಕೊಂಡಿರಿ. 20 तालिका के आधार पर वाक्य बनाए. वाक्य ಮಾಡಬೇಕು. 3 ಮಾರ್ಕ್ಸು 4 ಕ್ವೆಶ್ಚನ್, ಟೋಟಲಾಗಿ 12 ಮಾರ್ಕ್ಸು. ಪ್ರತಿ ಕ್ವೆಶ್ಚನ್ಗೆ 3 ಮಾರ್ಕ್ಸು. मैं घर जाऊँगा जाऊँगी, वह घर जाऊँगा जाऊँगी, ಈ ರೀತಿ ಮಾಡ್ಬೇಕು ನಾವು. 20 ಕೊಟ್ಟಿರ್ತೀನಿ, ಅನುಸಾರ ನೋಡ್ಕೊಂಡಿರಿ. मैं घर जाऊँगा, मैं घर जाऊँगी, वह घर जाएगा, वह घर जाएगी, हम घर जाएंगे, हम घर जाएंगे. 21 अंक में लिखिए. 23, 33, 28, 35. 21 ನೋಡಿ, 23 ಆಗ್ತದೆ, 28, 33, 55. ನೆಕ್ಸ್ಟ್ 22 निर्दनुसार तालिक फॉर्म कीजिए. ह्रस्व स्वर, दीर्घ स्वर, अयोग भाव ಬರೀಬೇಕು. 22 ನೋಡ್ಬೋದು. ಅ ಇ ಉ ರು ಎ ಉ, ಆ ಇ ಉ ಎ ಔ ಅಂ ಆ. नेक्स्ट 23 घटनाक्रम से लिखिए. घटनाक्रम ಬರೀಬೇಕು. ನೋಡಿ, एक बंदर और मगर में गहरी दोस्ती थी. मगरमच्छ बंदर को अपनी पीठ पर बैठाकर नदी की सैर करता था. अरे मित्र, मेरा कलेजा तो पेड़ की कोटर में ही रखा है. कलेजा. 24 ಪದ್ಯ ಭಾಗ ಪೂರ್ಣ कीजिए. ಮೋಸ್ಟ್ ಇಂಪಾರ್ಟೆಂಟು 4 ಮಾರ್ಕ್ಸ್ ಕೇಳ್ತಾರೆ. ಈ ಪೂರ್ತಿ ಪದ್ಯ ನೋಡ್ಕೊಳ್ಳಿ, ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಅದರಲ್ಲಿ ಈ ರೀತಿ ಒಂದು ಪ್ಯಾರ ಕೊಡ್ತಾರೆ, ಅಥವಾ ಇದನ್ನು ಕೇಳ್ಬೋದು, ಸೇಮ್ ಇದನ್ನು ಕೇಳ್ಬೋದು. आओ बच्चों खेले खेल, मिलकर सभी बनाए रेल, मोहन तुम इंजन बन जाओ, सीटी देकर रेल जाओ. ಇಷ್ಟೇ ಒಂದು ಕ್ವಶನ್ ಪೇಪರು. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲ ಕ್ವಶನ್ ಇಂಪಾರ್ಟೆಂಟು. ಸೇಮ್ ಟು ಸೇಮ್ ಕ್ವಶನ್ ರಿಪೀಟ್ ಆಗ್ಬೋದು. ಒಟ್ಟಿನಲ್ಲಿ ಯಾವುದೇ ಕ್ವಶನ್ ಬಿಡದೆ ಇನ್ನೇ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.